ಓಂ ಶಾಂತಿ. ಬೆಳಕು ಬರ್ಲಿಕ್ಕೆ ಎಲೆಕ್ಟ್ರಿಸಿಟಿ ಬೇಕಲ್ವಾ? ಅದಕ್ಕೆ ನಾವೇನ್ ಹೇಳ್ತೇವೆ, ವಿದ್ಯುತ್ ಶಕ್ತಿ ಅಂತ ಹೇಳ್ತೇವೆ. ಶಕ್ತಿ ಅದು ಒಂದು ಅಲ್ವಾ? ಸರಿ, ಆ ಕರೆಂಟ್ ಕಣ್ಣಿಗೆ ಕಾಣತ್ತಾ? ಕಾಣಲ್ಲ. ನಿರಾಕಾರವಾದಂಥ ಒಂದು ಶಕ್ತಿ, ವಿದ್ಯುತ್ ಶಕ್ತಿ ಅಂತ ನಾವು ಹೇಳ್ತೀವಿ, ಎಲೆಕ್ಟ್ರಿಸಿಟಿ ಅಂತ ಹೇಳ್ತೀವಿ. ನಿರಾಕಾರವಾದಂಥ ಒಂದು ಶಕ್ತಿ, ಆಕಾರದ ವಯರ್, ಸ್ವಿಚ್ಚು, ಬೋರ್ಡು, ಟ್ಯೂಬ್ಲೈಟು, ಬಲ್ಬ್ ಅಲ್ವಾ? ಇದು ಎರಡೂ ಸೇರಿದಾಗ ಅಲ್ಲಿ ಒಂದು ಕರ್ಮ ಅಂತ ಆಯ್ತು. ಆ ಕರ್ಮದ ಫಲ ಪ್ರಕಾಶ, ಬೆಳಕು. ಅದರ ಲಾಭವನ್ನ, ಪ್ರಯೋಜನವನ್ನ ನೀವು ಪಡ್ಕೊಳ್ತಾ ಇದ್ದೀರಾ, ಹೌದಾ? ಅಲ್ಲಿ ಬರೀ ಕರೆಂಟ್ ಇದ್ರೂ ಕೂಡ ಬೆಳಕು ಬರೋದಿಲ್ಲ, ಬರೀ ಬಲ್ಬ್ ಇದ್ರೂ ಕೂಡ ಏನಾಗೋದಿಲ್ಲ, ಬೆಳಕು ಬರೋದಿಲ್ಲ. ಇದು ಎರಡು ಸೇರಿದಾಗ ಮಾತ್ರ ಏನಾಗತ್ತೆ, ಅಲ್ಲಿ ಒಂದು ಕರ್ಮ ಅಂತ ಆಗ್ಬಿಟ್ಟು ಕರ್ಮದ ಫಲ ನಮಗೆ ಸಿಗ್ತದೆ. ನಿಮ್ಮ ಮನೇಲಿ ಮಿಕ್ಸಿ ಇದೆ, ಸರಿನಾ? ಕರೆಂಟ್ ಇಲ್ಲ, ಮಸಾಲೆ ರುಬ್ಲಿಕ್ಕೆ ಆಗತ್ತೋ ಆಗಲ್ವೋ? ಆಗೋದಿಲ್ಲ. ಓಕೆ, ಟೇಪ್ ರೆಕಾರ್ಡರ್ ಇದೆ, ಕರೆಂಟ್ ಇಲ್ಲ, ಹಾಡು ಕೇಳತ್ತೋ ಕೇಳಲ್ವೋ? ಅಂದ್ರೆ ಒಂದು ನಿರಾಕಾರವಾದಂತ ಒಂದು ಶಕ್ತಿ ಸಾಕಾರದಲ್ಲಿ ಬೇರೆ ಬೇರೆ ಕರ್ಮವನ್ನ ಮಾಡ್ಲಿಕ್ಕೆ ಬೇರೆ ಬೇರೆ ಸಾಧನಗಳು. ನಿಮ್ಮ ಮನೇಲಿ ಕರೆಂಟ್ ಒಂದೇ ಇದೆಯೋ, ತುಂಬಾ ವೆರೈಟಿ ಕರೆಂಟ್ ಇದೆಯೋ? ಒಂದೇ ಕರೆಂಟು ಬೆಳಕು ಕೊಡ್ತದೆ, ಹಾಡನ್ನು ಹಾಡತ್ತೆ, ಟಿವಿಯನ್ನು ತೋರ್ಸತ್ತೆ, ಅಡಿಗೆನೂ ಕೂಡ ಮಾಡತ್ತೆ, ಹೌದು ತಾನೆ? ನೀರನ್ನು ಕೂಡ ಬಿಸಿ ಮಾಡತ್ತೆ. ಆದರೆ ಸಾಧನಗಳು ಬೇರೆ. ಕರೆಂಟು ಒಂದೇ, ಸಾಧನಗಳು ಬೇರೆ. ಆ ಸಾಧನದ ಆಧಾರದಿಂದ ಕರ್ಮನೂ ಬೇರೆ, ಕರ್ಮದ ಫಲನೂ ಬೇರೆ. ಹಾಗೆ ಆತ್ಮೀಯರೇ, ನಿಮ್ಮ ಶರೀರದಲ್ಲಿ ಆತ್ಮ ಶರೀರದಲ್ಲಿ ಇದೆಯೋ, ಗೋಡೆಯಲ್ಲಿ ಇದೆಯೋ, ನೆಲದಲ್ಲಿ ಇದೆಯೋ, ಎಲ್ಲಿದೆ? ಶರೀರದಲ್ಲಿ ಇದೆ ಅಲ್ವಾ? ಆ ಶರೀರದಲ್ಲಿರುವಂತ ಒಂದೇ ಆತ್ಮ ಕಣ್ಣು ಹೇಳುವಂತ ಸಾಧನದಿಂದ ನೋಡುತ್ತೆ, ಕಿವಿ ಹೇಳುವಂತ ಸಾಧನದಿಂದ ಕೇಳುತ್ತೆ, ಬಾಯಿ ಹೇಳುವಂತ ಸಾಧನದಿಂದ ಮಾತಾಡತ್ತೆ, ಮೂಗು ಹೇಳುವಂತ ಸಾಧನದಿಂದ ಏನ್ ಮಾಡುತ್ತೆ? ಉಸಿರಾಡುತ್ತೆ, ವಾಸನೆಯನ್ನು ಗ್ರಹಿಸುತ್ತೆ, ಚರ್ಮ ಹೇಳುವಂತ ಸಾಧನದಿಂದ ಸ್ಪರ್ಶವನ್ನ ಮಾಡುತ್ತೆ, ನಾಲಿಗೆಯಿಂದ ರುಚಿ ನೋಡುತ್ತೆ, ಮನಸ್ಸಿನಿಂದ ಯೋಚನೆ ಮಾಡುತ್ತೆ, ಬುದ್ಧಿಯಿಂದ ನಿರ್ಣಯ ಮಾಡುತ್ತೆ, ಸಂಸ್ಕಾರದಲ್ಲಿ ನೆನಪಿಟ್ಕೊಳ್ತದೆ, ಕೈಯಿಂದ ಕೆಲಸ ಮಾಡುತ್ತೆ, ಕಾಲಿಂದ ನಡೆಯುತ್ತೆ ಅಲ್ವಾ? ಮನೆಯಲ್ಲಿ ಮೀಟರ್ ಬೋರ್ಡಲ್ಲಿ ಬರುವಂತ ಒಂದು ಕರೆಂಟು ಮನೆಯಲ್ಲಿ ಎಲ್ಲ ಪ್ರವಾಹ ಆದಾಗ ಬೇರೆ ಬೇರೆ ಸಾಧನಗಳಿಂದ ಒಂದೇ ಸಮಯದಲ್ಲಿ ಹೇಗೆ ಬೇರೆ ಬೇರೆ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವೋ, ಹಾಗೆ ಆತ್ಮೀಯರೇ, ನಮ್ಮಲ್ಲಿ ಇರುವಂತ ನಿರಾಕಾರವಾದಂತ ಆತ್ಮಶಕ್ತಿ ಶರೀರದ ಒಳಗಡೆಗೆ ಇದ್ದಾಗ ಈ ಎಲ್ಲ ಸಾಧನಗಳ ಮೂಲಕ ಕರ್ಮವನ್ನ ಮಾಡಲಿಕ್ಕೆ ಸಾಧ್ಯ. ಆತ್ಮೀಯರು, ಇವಾಗ ಹೇಳಿ, ಈ ಎಲ್ಲ ಕರ್ಮ ಮಾಡ್ತಾ ಇದ್ದಿದ್ದು ಆತ್ಮನೋ ಶರೀರನೋ? ಆತ್ಮ. ಹೆಂಗ್ ಹೇಳ್ತೀರಾ ಆತ್ಮನೇ ಮಾಡ್ತಾ ಇತ್ತು ಅಂತ? ನೋಡ್ತಾ ಇರೋದು ಆತ್ಮ, ಕೇಳ್ತಾ ಇರೋದು ಆತ್ಮ ಅಂತ ಹೆಂಗ್ ಹೇಳ್ತೀರಿ? ಶರೀರದಲ್ಲಿ ಆತ್ಮ ಇದೆ, ಹಾ ಸರಿ. ಆತ್ಮನಿಂದ ಬೇರೆ ಸಾಧನಗಳಾದಂತ ಕಣ್ಣು, ಕಿವಿ, ಮೂಗು ಇದರಲ್ಲಿ ಕೆಲಸ ನಡೀತಾ ಇದೆ, ಮಾಡತ್ತೆ ಅಲ್ವಾ? ಆತ್ಮನೇ ಕೆಲಸ ಮಾಡತ್ತೆ ಅಂತ ನಾವ್ ಯಾಕೆ ಹೇಳ್ತೀವಿ ಅಂತಂದ್ರೆ, ನೋಡಿ, ಒಂದು ದಿನ ಆತ್ಮ ತನ್ನ ಸಮಯ ಮುಗಿದ ನಂತರದಲ್ಲಿ ಶರೀರವನ್ನ ಬಿಟ್ಟಾಗ ಬಿಡ್ತದೋ ಬಿಡಲ್ವೋ? ಬಿಡುತ್ತೆ. ಬಿಡತ್ತೆ. ಸಮಯ ಬೇರೆ ಬೇರೆ ಇರ್ಬೋದು, 10 ವರ್ಷ, 20 ವರ್ಷ, 30 ವರ್ಷ, 32 ವರ್ಷ, ಏನೇ ಇರ್ಬೋದು. 1 ಸೆಕೆಂಡ್ ಕೂಡ ಇರ್ಬೋದು. ತಾಯಿ ಗರ್ಭದಿಂದ ಹೊರಗಡೆ ಬರ್ಬೇಕಾದ್ರೆ ಶರೀರ ಬಿಡ್ಬಾರ್ದು ಅಲ್ವಾ? ಅದಕ್ಕೆ ಹೇಳ್ತಾರೆ, ಜನನ ಉಚಿತ, ಮರಣ ಖಚಿತ. ರೈಟ್? ಈಗ ಆತ್ಮ ಶರೀರದಿಂದ ಬೇರೆ ಆಯ್ತು. ಕಣ್ಣು ನೋಡತ್ತೋ ನೋಡಲ್ವು, ಕಿವಿ ಕೇಳತ್ತೋ ಕೇಳಲ್ವು, ಬಾಯಿ ಮಾತಾಡತ್ತೋ ಮಾತಾಡಲ್ವು. ಯಾಕೆ ಮಾತಾಡಲ್ಲ? ಯಾಕೆ ಮಾತಾಡಲ್ಲ? ಆತ್ಮನಿಲ್ಲ. ಆ ಕರ್ಮ ಮಾಡುವಂತ ಸಾಧನ ಮನೆಯ ಮಾಲೀಕ ಅಲ್ಲಿ ಇಲ್ಲ. ಅಂದ್ಮೇಲೆ ಇವಾಗ ಹೇಳಿ ಆತ್ಮೀಯರೇ, ಕರ್ಮ ಮಾಡೋದು ಯಾರು? ಆತ್ಮ. ಅನುಭವ ಮಾಡೋದು ಯಾರು? ಆತ್ಮ. ಶರೀರ ಹೇಳೋದೇನು? ಆತ್ಮ. ಸಾಧನ. ಶರೀರ ಹೇಳೋದೇನು? ಸಾಧನ ಅಲ್ವಾ? ಡ್ರೈವರ್ ಡ್ರೈವಿಂಗ್ ಮಾಡ್ತಾ ಇರ್ತಾನೆ, ಅವನಿಗೆ ಕನ್ನಡಿ ಹೇಳುವಂತ ಗ್ಲಾಸ್ ಹೇಳೋದು ಸಾಧನ ಅಷ್ಟೇ, ಸ್ಟೇರಿಂಗ್ ಹೇಳೋದು ಸಾಧನ ಅಷ್ಟೇನೆ. ಅದು ಡ್ರೈವಿಂಗ್ ಮಾಡೋದು ಯಾರು? ಡ್ರೈವರ್ ತಾನೇ.
ಹೌದು. ಆತ್ಮೀಯರೇ, ಆತ್ಮ ಇಂಪಾರ್ಟೆಂಟು ಶರೀರ ಇಂಪಾರ್ಟೆಂಟು? ಆತ್ಮ ಇಂಪಾರ್ಟೆಂಟ್. ಆತ್ಮ ಇಂಪಾರ್ಟೆಂಟ್. ಆದರೆ ದಿನದ 24 ಗಂಟೆಯಲ್ಲಿ ನಾವು ಆತ್ಮನ ಬಗ್ಗೆ ಎಷ್ಟು ಸಮಯವನ್ನ ಕೊಡ್ತಾ ಇದ್ದೀವಿ? ಇಲ್ಲ, ಕೊಡ್ತಾ ಇದ್ದೀವೋ ಕೊಡ್ತಾ ಇಲ್ವೋ? ಕೊಡ್ತಾ ಇಲ್ಲ. ಸರಿ, ಯಾವ್ದಕ್ಕೆ ಬೆಲೆ ಹೆಚ್ಚಿಗೆ ಅಂತ ನೋಡೋಣ. ಓಕೆ, ಕರ್ಮ ಮಾಡ್ಲಿಕ್ಕೆ ಶರೀರ ಬೇಕೋ ಬೇಡವೋ? ಬೇಕು. ಆತ್ಮ ಬೇಕೋ ಬೇಡವೋ? ಬೇಕು. ಬೆಲೆ ಜಾಸ್ತಿ ಇರೋದು ಯಾವ್ದಕ್ಕೆ? ಬೇಕು. ಆತ್ಮಕ್ಕೆ ಮಾಡ್ತಾರೆ. ಆತ್ಮಕ್ಕೆ. ನೋಡೋಣ ಯಾವ್ದಕ್ಕೆ ಅಂತ ನೋಡೋಣ. ಸರಿ, ಒಂದು ದಿವಸ ನಿಮ್ಗೆ ಆರೋಗ್ಯ ಸರಿ ಇಲ್ಲ ಅಂತ ಡಾಕ್ಟರ್ ಹತ್ರ ಹೋಗ್ತೀರಾ. ಶರೀರದ ಆರೋಗ್ಯ ಯಾರ ಹತ್ರ ಹೋಗ್ತೀರಿ? ಡಾಕ್ಟರ್. ಡಾಕ್ಟರ್ ಏನ್ ಹೇಳ್ತಾರೆ ಅಂತಂದ್ರೆ, ಕೂತ್ಕೊಂಡು ಕೆಲಸ ಮಾಡಿ 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 ನಿಮ್ ಕಾಯಿಲೆ ಬಂದಿದೆ, ವಾಕಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ವಾಕಿಂಗ್ ಸ್ಟಾರ್ಟ್ ಮಾಡ್ಬೇಕು. ಸರಿ, ವಾಕಿಂಗಿಗೆ ಹೋಗ್ತೀರಿ. ವಾಕಿಂಗಿಗೆ ಹೋದಾಗ ವಾಕಿಂಗ್ ಫ್ರೆಂಡ್ಸ್ಗಳು ಸ್ಟಾರ್ಟ್ ಆಗ್ತಾರೆ. ಯಾರು ಸ್ಟಾರ್ಟ್ ಆಗ್ತಾರೆ? ವಾಕಿಂಗ್ ಫ್ರೆಂಡ್ಸ್. ವಾಕಿಂಗ್ ಫ್ರೆಂಡ್ಸ್ ಸ್ಟಾರ್ಟ್ ಆದಾಗ ಏನಾಗತ್ತೆ ಅಂತಂದ್ರೆ, ಒಂದ್ಸಲ 3 ಜನ ಸೇರಿಬಿಟ್ಟು ವಾಕಿಂಗ್ ಫ್ರೆಂಡ್ಸ್ ವಾಕಿಂಗ್ ಹೋಗ್ತಾ ಇರ್ತಾರ. ಅದ್ರಲ್ಲಿ ಒಬ್ರು ಕಾಶ್ಮೀರದವರು. ಎಲ್ಲಿಯವರು? ಕಾಶ್ಮೀರ. ಸರಿನಾ? ಅವರು ನಿಮ್ಮ ಊರಿನಲ್ಲಿ ಕಾಶ್ಮೀರ್. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ನಿಮ್ಮ ಜೊತೆಗೆ ವಾಕಿಂಗ್ ಬಂದಿದ್ದಾರೆ ಬೆಳಿಗ್ಗೆ. ಸರಿ, ಬೆಳಿಗ್ಗೆ ನೀವು 6 ಗಂಟೆಗೆ ವಾಕಿಂಗ್ ಹೋಗ್ತೀರಿ. ಎಷ್ಟು ಗಂಟೆ ಹೋಗ್ತೀರಿ? 6 ಗಂಟೆ. 6 ಗಂಟೆಗೆ. ಒಂದ್ ದಿವಸ ಬೆಳಿಗ್ಗೆ 5 ಗಂಟೆ ಬಂದ್ಬಿಟ್ಟು ಯಾರೋ ಬೆಲ್ ಮಾಡಿದ್ರು ಮನೆಯದ್ದು. ಡೋರ್ ಓಪನ್ ಮಾಡ್ತಿರೋ ಮಾಡಲ್ವೋ? ಮಾಡಿ. ಆ? 5 ಗಂಟೆ. ಮಾಡ್ತೀರಿ. ಯಾಕೆ ಮಾಡ್ತೀರಿ? ಯಾಕೆ ಮಾಡ್ತೀರಾ? ಶಬ್ದ ಬಂತು. ಯಾರು ಬಂದಿದ್ದಾರೆ ನೋಡೋಣ ಅಂತ. ಸರಿ, ಡೋರ್ ಓಪನ್ ಮಾಡಿದ್ರೆ ಆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡುವಂತ ವ್ಯಕ್ತಿ ಅಥವಾ ಮಹಿಳೆ, ನೀವು ಮಹಿಳೆಯರಿದ್ರೆ ಮಹಿಳೆ ಅಂತ ತಿಳ್ಕೊಳ್ಳಿ, ಪುರುಷ ಇದ್ರೆ ಪುರುಷ ಅಂತ ತಿಳ್ಕೊಳ್ಳಿ. ಬೆಲ್ ಮಾಡಿದ್ದಾರೆ. ತುಂಬಾ ಚೆನ್ನಾಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಶಾರೀರಿಕವಾಗಿ. ಏನ್ರಿ 6 ಗಂಟೆಗೆ ವಾಕಿಂಗ್ ಹೋಗೋದು 5 ಗಂಟೆಗೆ ಯಾಕೆ ಬಂದ್ಬಿಟ್ಟಿದ್ದೀರಿ ಅಂತ ನೀವು ಕೇಳ್ತೀರಿ. ನಾನು ವಾಕಿಂಗ್ ಅಂತ ಬಂದಿಲ್ಲ, ನಿಮ್ಮೊಂದು ಸಹಾಯ ಬೇಕು ಅಂತ ಹೇಳ್ತಾರೆ. ಏನ್ ಸಹಾಯ? ಏನಿಲ್ಲ, ನಾನು ನಮ್ಮ ಆಫೀಸ್ನವ್ರದ್ದೊಬ್ಬರದ್ದು ಇದೊಂದು ಮದುವೆ ಇತ್ತು. ಈ ಹಳ್ಳಿಯಿಂದ ಇವತ್ತು ಫಸ್ಟ್ ಬಸ್ ಹೋಗ್ತಾ ಇರೋದು 5 ಗಂಟೆ 5 ನಿಮಿಷಕ್ಕೆ. ನಾನು ರಾತ್ರಿ ಏನ್ ಮಾಡಿದ್ದೆ, ಮದುವೆ ಹೋಗ್ಬೇಕು ಅಂತ ಹೊಸದಾಗಿರುವಂತ ಒಂದು ಬಾಟಾ ಚಪ್ಪಲಿ ತಗೊಂಡಿದ್ದೆ. 799 ರೂಪಾಯಿ ಕೊಟ್ಬಿಟ್ಟು. ಎಷ್ಟು ಕೊಟ್ಬಿಟ್ಟು? 799. 799 ರೂಪಾಯಿ ಕೊಟ್ಟು ಚಪ್ಪಲಿ ಹಾಕೊಂಡಿದ್ದೆ. ಬೆಳಿಗ್ಗೆ ಬರ್ತಾ ಇರ್ಬೇಕಾದ್ರೆ ರಾತ್ರಿ ಎಲ್ಲ ಮಳೆ ಬಂದ್ಬಿಟ್ಟು ಭೂಮಿ ನೆಂದೋಗ್ಬಿಟ್ಟಿತ್ತು. ಸರಿನಾ? ಮಧ್ಯದಲ್ಲಿ ವೆಹಿಕಲ್ ಬಂತು. ಅದಕ್ಕಾಗಿ ವೆಹಿಕಲ್ ನೀರು ಹಾರತ್ತೆ ಅಂತ ಸ್ವಲ್ಪ ಕಾಲನ್ನ ಕೆಳಗಡೆಗಿಟ್ಟಾಗ ಕೆಸರಿನಲ್ಲಿ ಕಾಲು ಸಿಕ್ಕಾಕೊ ಬಿದ್ಬಿಡ್ತು. ಅದನ್ನ ಕಾಲು ತೆಗಿಬೇಕಾದ್ರೆ ಏನಾಯ್ತು? ಚಪ್ಪಲಿ ಬಾರ್ ಕಿತ್ತೋಯ್ತು. ಯಾವ ಚಪ್ಪಲಿ? ಹವಾಯಿ ಚಪ್ಪಲಿ. 790 ಬಾಟಾ ರೂಪಾಯಿ ಚಪ್ಪಲಿ. ಹವಾಯಿ ಸಿಗೋದಿಲ್ಲ. ಬಾಟಾದು ಹೊಸದು 799 ರೂಪಾಯಿ ನಿನ್ನೆ ರಾತ್ರಿ ತಗೊಂಡಿದ್ದು. ಸರಿನಾ? ಇವಾಗ ಏನ್ ಮಾಡೋದು? ಚಪ್ಪಲಿ ಬಿಸಾಕ್ಲಿಕ್ಕೆ ಆಗಲ್ಲ, ಯಾಕಂದ್ರೆ 799 ಕೊಟ್ಟಿದೀವಲ್ಲ. ವಾಪಸ್ ಮನೆ ಒಯ್ದು ಇಡ್ಲಿಕ್ಕೂ ಆಗೋದಿಲ್ಲ. ಯಾಕೆ? ಬಸ್ ಮಿಸ್ ಆಗ್ತದೆ. ಈಗ ಅವ್ರು ನಿಮ್ಮ ಹತ್ರ ಕೇಳ್ತಾರೆ, ನನ್ನ ಚಪ್ಪಲಿಯನ್ನ ನಿಮ್ಮ ಮನೇಲಿ ನಾನು ಇಟ್ಟು ಹೋಗ್ತೇನೆ ಅಂತ ನಿಮ್ಮ ಹತ್ರ ಕೇಳಿದಾಗ, ಅವರ ಕಿತ್ತೋಗಿರೋ ಹೊಸ ಚಪ್ಪಲಿ ಇಡ್ಲಿಕ್ಕೆ ನೀವು ಪರ್ಮಿಷನ್ ಕೊಡ್ತೀರೋ ಕೊಡಲ್ವೋ? ನಾನು ನಿಮ್ಗೊಂದು ಪ್ರಶ್ನೆ ಕೇಳಿದ್ದೇನೆ. 799 ರೂಪಾಯಿದು ನಿಮ್ಮ ವಾಕಿಂಗ್ ಫ್ರೆಂಡ್ಸ್ ಇಂದು ಕಿತ್ತೋಗಿರೋ ಹೊಸ ಚಪ್ಪಲಿಯನ್ನ ನಿಮ್ಮ ಮನೇಲಿ ಇಡ್ಲಿಕ್ಕೆ ನೀವು ಪರ್ಮಿಷನ್ ಕೊಡ್ತೀರೋ ಕೊಡಲ್ವೋ? ಕೊಡ್ತೀವಿ. ಸೈಡಲ್ಲಿ ಬಿಸಿದ್ದೆ. ಕೊಡ್ತೀರಿ. ಆ ಸೈಡಲ್ಲಿ ಹಾಕ್ಬಿಟ್ಟು ಹೋಗಿ ಅಂತ ಹೇಳ್ತೀವಿ. ಸರಿ, ಸೈಡಲ್ಲೇ ನೀವು ಮನೆ ಒಳಗಡೆ ಇಡಿ ಅಂತ ಅವ್ರೇನು ಹೇಳಿಲ್ಲ. ಬೆಡ್ರೂಮ್ ಅಲ್ಲಿ ತಗೊಂಡೋಗಿ ಇಡಿ ಅಂತ ಹೇಳಿಲ್ಲ. ಅವ್ರೇನ್ ಹೇಳಿದ್ರೆ, ಅಂದ್ರೆ ರೋಡಲ್ಲಿ ಎಲ್ಲಾದ್ರೂ ಬಿಸಾಕ್ದೆ ಯಾರಾದ್ರೂ ಎತ್ಕೊಂಡು ಹೋಗ್ತಾರಲ್ವಾ? ನಿಮ್ ಮನೇಲಿ ಹೌದು. ಹೊರಗಡೆ ಇದ್ದಿದ್ದು ಯಾರು ಎತ್ಕೊಂಡು ಹೋಗಲ್ಲ ಹೇಳುವಂತ ಒಂದು ಸೆಕ್ಯೂರಿಟಿಗೆ ಅವ್ರೇನ್ ಹೇಳ್ತಿದಾರೆ, ಚಪ್ಪಲಿ ಇಟ್ಕೊಳ್ಳಿ ಅಂತ. ಸರಿ, ಓಕೆ, ನೀವು ಚಪ್ಪಲಿ ಇಡುವಂತ ಸ್ಟ್ಯಾಂಡ್ ಆಯ್ತು, ಅಲ್ಲಿ ಇಡಿ ಪಕ್ಕದಲ್ಲಿ ಅಂತ ಹೇಳ್ತೀರಾ, ಅಥವಾ ಒಂದು ಕವರ್ ತಂದು ಕೊಟ್ಬಿಟ್ಟು ಈ ಇದಲ್ಲಿ ಇಡಿ ಅಂತ ಹೇಳ್ತೀರಿ. ಸರಿ, ಅವ್ರೇನ್ ಹೇಳ್ತಾರೆ, ಸಾಯಂಕಾಲ ಬಂದು ನಾನು ತೆಗೆದುಕೊಂಡು ಹೋಗ್ತೇನೆ ಅಂತ. ಸಾಯಂಕಾಲ ಬರಲ್ಲ ಅವರು. 1 ವಾರದವರೆಗೆ ಚಪ್ಪಲಿ ನಿಮ್ಮ ಮನೆಯಲ್ಲೇ ಇದೆ. ಏನಾದ್ರು ತೊಂದರೆ ಇದೆಯಾ ನಿಮ್ಗೆ? ಒಂದು ಮೂಲೆಯಲ್ಲಿ ಇದೆ, ಚಪ್ಪಲಿ ಸ್ಟ್ಯಾಂಡ್ ಅಲ್ಲಿ ಇದೆ. ನಿಮ್ಗೆ ಏನಾದ್ರು ಅವ್ರ ಚಪ್ಪಲಿನ ತೊಂದರೆ ಇದೆಯಾ? ಇಲ್ಲ. ಇಲ್ಲ, ಪಕ್ಕ. ಸರಿ, ಮತ್ತೆ ವಾಪಸ್ ಬಂದ್ರವರು. ಬಂದಾದ್ಮೇಲೆ ಗಣೇಶ ಹಬ್ಬ ಇತ್ತು. ಗಣೇಶ ಹಬ್ಬಕ್ಕೆ ನಿಮ್ಮಲ್ಲಿ ಏನ್ ಮಾಡ್ತಾರೆ? ಸ್ವೀಟ್ ಅನ್ನ ಕಡುಬು. ಕಡುಬು ಮಾಡ್ತಾರೆ. ಸರಿ, ವಾಕಿಂಗ್ ಹೋದಾಗ ನೀವೇನ್ ಹೇಳಿದ್ರಿ? ನಿಮ್ಮ ಉತ್ತರ ಭಾರತದಲ್ಲಿ ಏನ್ ಸ್ವೀಟ್ ಮಾಡ್ತಾರ ಗೊತ್ತಿಲ್ಲ, ನಮ್ಮಲ್ಲಿ ಕಡುಬು ಮಾಡಿದೀವಿ. ವಾಕಿಂಗ್ ವಾಪಸ್ ಬಂದಾಗ ನೀವು ಮನೆಗೆ ಹೋಗುವಂಗಿಲ್ಲ, ನಮ್ಮ ಮನೆಗೆ ಬರಬೇಕು, ಕಡುಬು ತಿನ್ಬೇಕು, ಕಾಫಿ ಕುಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತೀರಾ. ಯಾರಿಗೆ? ಫ್ರೆಂಡ್ಸ್ಗೆ.
ಆ ಫ್ರೆಂಡ್ಸ್ ಸ್ಪೆಷಲ್ ಆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಯಾಕಂದ್ರೆ ಉಳಿದವರಿಗೆಲ್ಲ ಅವ್ರ ಮನೆ ಇದೆಯಲ್ವಾ, ಇವ್ರೊಬ್ಬರೇ ಇದ್ದಾರೆ, ಫ್ಯಾಮಿಲಿ ಎಲ್ಲ ಅವ್ರದ್ದು ಏನಿದೆ ಕಾಶ್ಮೀರದಲ್ಲಿದೆ. ಸರಿ, ಓಕೆ ಅಂತ ಅವ್ರು ವಾಪಸ್ ಬರ್ತಾ ಇರಬೇಕಾದ್ರೆ ನಿಮ್ಮ ಗೇಟ್ ಎದುರುಗಡೆನೆ ಅವರ ಸಾವಾಗತ್ತೆ. ಏನಾಗತ್ತೆ? ಸಾವು. ಸಾವು ಅಂತಂದ್ರೆ ಏನು? ದೇಹ ವಿಸರ್ಜನೆ ಮಾಡುದು. ಬಾಡಿ ಆತ್ಮ ಶರೀರ, ಆತ್ಮ ಶರೀರವನ್ನ ಬಿಡುತ್ತು. ಅದಕ್ಕೆ ನೀವೇನ್ ಹೇಳ್ತೀರಾ? ಸಾವಿಗೆ ಏನ್ ಹೇಳ್ತೀರಾ? ಬಾಡಿ ವೇಕೆಟ್ ಅಂತೀವಿ. ಸತ್ತೋದ್ರು ದೇಹ ತೊರೆಯೋದು ಅಂತ ಹೇಳ್ತೀವಿ. ದೇಹ ತೊರೆದು ಸತ್ತೋದ್ರು ಅಂತ ಹೇಳ್ತೀವಿ. ಹೇಳಲ್ವೋ? ಹೌದು, ಸತ್ತೋದ್ರು ಅಂತಂದ್ರೆ ಏನರ್ಥ? ದೇಹವನ್ನ ಆತ್ಮ ಬಿಟ್ಟೋಯ್ತು. ಯಾವ ಸತ್ಯ ಒಳಗಡೆಗಿತ್ತು, ಕಣ್ಣಿಂದ ನೋಡ್ತಾ ಇತ್ತು, ಕಿವಿಯಿಂದ ಕೇಳ್ತಾ ಇತ್ತು, ಯೋಚನೆ ಮಾಡ್ತಾ ಇತ್ತು, ಸುಖದ ಅನುಭವ ಮಾಡ್ತಾ ಇತ್ತು, ಆ ಸತ್ಯ ಇವತ್ತು ಆ ಶರೀರದಲ್ಲಿ ಇಲ್ಲ. ಹೋಗಿದ್ಯಾವುದು? ಸತ್ಯ. ನೀವೇನ್ ಹೇಳಿದ್ರೆ? ನೀವು ಸತ್ತು ಹೋದರು, ಸತ್ತು ಹೋದಳು, ಸತ್ತು ಹೋದನು ಅಂದ್ರೆ ಹೋಗಿದ್ಯಾವುದು? ಸತ್ಯ, ಆತ್ಮ. ಎದುರುಗಡೆ ಉಳಿದಿರೋದು ಯಾವುದು? ಸುಳ್ಳು, ದೇಹ. ಸತ್ಯ ಆತ್ಮನೋ ಸತ್ಯ ಶರೀರನೋ? ಸತ್ಯ ಆತ್ಮ. ಸತ್ಯ ಆತ್ಮ ತಾನೆ. ಅದಕ್ಕೆ ನೀವ್ ಹೇಳಿದ್ರೆ ಸತ್ತು ಹೋದ. ನೋಡಿ ಆತ್ಮೀಯರೇ, ನಾವು ಮಾತನಾಡುವಂತ ಭಾಷೆಯಲ್ಲಿ ನಮ್ಮಲ್ಲಿ ಜ್ಞಾನ ಇದೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋದ್ರೆ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗತ್ತೆ ಏನಿದೆ ಅಂತ. ಸತ್ಯ ಹೊರಟು ಹೋದ ಮೇಲೆ ಉಳಿದಿರುವಂತ ಶರೀರ, ಅವಾಗ ಶರೀರ ಏನಾಗ್ತದೆ? ಅದನ್ನ ನೀವು ಒಳಗಡೆ ಇಡ್ತೀರಾ? ಇಲ್ಲ. ನಿಮ್ಗೆ ಗೇಟ್ ಎದುರುಗಡೆಗೆ ಆ ವ್ಯಕ್ತಿ ಆತ್ಮ ಶರೀರವನ್ನ ಬಿಟ್ಟಾಗ ಅದಕ್ಕೆ ಮರಣ, ಸಾವು, ಸತ್ತು ಹೋದ್ರು ಅಂತ ಹೇಳಿದ್ರಲ್ಲ, ಅವಾಗ ಉಳಿದವರು 2 ಜನ ಹೇಳ್ತಾರೆ, ನೋಡಿ ಇವರ ಈ ಶರೀರವನ್ನ ಮನೆ ಒಳಗಡೆಗೆ ಇಟ್ಕೊಳ್ಳಿ, ಕಾಶ್ಮೀರದಿಂದ ಅವ್ರ ನೆಂಟೆಲ್ಲ ಬರ್ಲಿಕ್ಕೆ 1-2 ದಿನ ಆಗ್ತದೆ, ಅಲ್ಲಿವರೆ ಮನೆ ಒಳಗಡೆಗೆ ಇಟ್ಕೊಳ್ಳಿ, ನಿಮ್ಮ ಹಾಲಲ್ಲೋ ಬೆಡ್ರೂಮ್ ಅಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ನೀವು ಪರ್ಮಿಷನ್ ಕೊಡ್ತೀರೋ ಕೊಡಲ್ವೋ? ಇಲ್ಲ, ಕೊಡಲ್ಲ. ಯಾಕೆ ಕೊಡಲ್ಲ? ಬರೀ ದೇಹ, ಆತ್ಮ ಇಲ್ಲ. ದೇಹ ಇಲ್ಲ ಅಲ್ಲ. 10 ನಿಮಿಷದ ಮೊದ್ಲೇ ಕಡುಬು ತಿನ್ಲಿಕ್ ಬನ್ನಿ, ಕಾಫಿ ಕುಡಿಲಿಕ್ ಬನ್ನಿ ಅಂತ ಒಳಗಡೆ ಕರಿತಾ ಇದ್ರಿ, ಇನ್ವೈಟ್ ಮಾಡ್ತಾ ಇದ್ರಿ. ನನ್ಗೆ ಲೇಟ್ ಆಯ್ತು, ನನಗೆ ಹೋಗ್ತೇವೆ ಅಂತಂದ್ರು ಕೂಡ ನೀವು ಏನ್ ಮಾಡಿದಿರಿ? ಅವ್ರಿಗೆ ಇನ್ವೈಟ್ ಮಾಡಿದೆ ಒಳಗಡೆಗೆ. ಅಥವಾ ಇವಾಗ ಒಳಗಡೆ ಇಟ್ಕೊಳ್ಲಿಕ್ಕೆ ನೀವು ರೆಡಿ ಇಲ್ಲ. ಸರಿ, 2 ದಿನ ಬೇಡ, 1 ದಿನ ಇಟ್ಕೊಳ್ಲಿಕ್ಕೆ ರೆಡಿ ಇದ್ದೀರಾ? 1 ನೈಟ್ 1 ಡೇ? ಖಂಡಿತವಾಗ್ಲೂ ಇಲ್ಲ. ಯಾಕ್ರಿ? ಕಿತ್ತೋಗಿರೋ ಚಪ್ಪಲಿ 799 ರೂಪಾಯಿದು 1 ವಾರ ಆದ್ರೂ ಇಟ್ಕೊಂಡ್ರೆ ನೀವು, ಮತ್ತೆ ಈ ಶರೀರ ಯಾಕೆ ಇಟ್ಕೊಳ್ತಾ ಇಲ್ಲ? ಯಾಕೆ ಇಟ್ಕೊಳ್ಳಲ್ಲ? ಕೊಳ್ತೋಗತ್ತೆ, ವಾಸನೆ ಬರ್ತದೆ, ರೋಗ ಬರ್ತದೆ ಅಲ್ವಾ? ಆತ್ಮೀಯರು ಯೋಚನೆ ಮಾಡಿ, ಒಂದು ಸಲ ಆತ್ಮ ಶರೀರದಿಂದ ಭಿನ್ನವಾದಾಗ ಆತ್ಮ ಭಿನ್ನವಾಗಿರುವಂತ ಶರೀರದ ಬೆಲೆ ಎಷ್ಟು? ಎಷ್ಟು ಬೆಲೆ? 1 ದಿನ ಅಷ್ಟೇ. ಕಿತ್ತೋಗಿರೋ ಚಪ್ಪಲಿ ಬೆಲೆನು ಆ ಶರೀರಕ್ಕೆ ಇಲ್ಲ. ಒಪ್ಕೊಳ್ತೀರಾ ಇಲ್ವೋ? ಹೌದು ಸರ್. ಕಿತ್ತೋಗಿರುವಂತ ಚಪ್ಪಲಿಯ ಬೆಲೆನೂ ಆ ಶರೀರಕ್ಕಿಲ್ಲ ಅಂತಂದ್ರೆ, ನಾವು ಜೀವನ ಪೂರ್ತಿ ಆ ಶರೀರ ಅಂತ ತಿಳ್ಕೊಂಡೇ ಕರ್ಮವನ್ನ ಮಾಡ್ತಾ ಇದ್ರೆ ನಿಜವಾದ ಜೀವನದ ಅನುಭವ ಮಾಡ್ಲಿಕ್ಕೆ ಆಗತ್ತಾ? ಅದು ಸಾಧನ ಅಷ್ಟೇ. ಸಾಧನವನ್ನ ಸಾಧನವಾಗಿ ಉಪಯೋಗವನ್ನ ಮಾಡಿ, ಸಾಧನ ಮಾಲೀಕ ಅಲ್ಲ. ಕರ್ಮ ಮಾಡುವಂತವನು ಶರೀರ ಅಲ್ಲ, ಶರೀರ ಸಾಧನ ಅಷ್ಟೇ. ಆದ್ಮೇಲೆ ಮನುಷ್ಯನಾಗಿರುವಂಥದ್ದು 2 ವಸ್ತುವಿನಿಂದ, ಒಂದು ಆತ್ಮ ಮತ್ತು ಶರೀರ. ಈ ಆತ್ಮ ಚೈತನ್ಯ. ಆತ್ಮ ಯಾವುದು? ಚೈತನ್ಯ. ಶರೀರ ಯಾವುದು? ಜಡ. ಚೈತನ್ಯಕ್ಕೂ ಜಡಕ್ಕೂ ಏನು ವ್ಯತ್ಯಾಸ? ಚೈತನ್ಯಕ್ಕೂ ಜಡಕ್ಕೂ ಏನು ವ್ಯತ್ಯಾಸ? ಚೈತನ್ಯ ಅನುಭವ ಮಾಡ್ತದೆ. ಬಿಸಿ, ಉಪ್ಪು, ಹುಳಿ, ಖಾರ, ಒಳ್ಳೆಯದು, ಕೆಟ್ಟದ್ದು, ಶಾಂತಿ, ಸುಖ, ನೆಮ್ಮದಿ ಎಲ್ಲವನ್ನು ಅನುಭವ ಮಾಡುತ್ತೆ. ಯಾವುದು? ಚೈತನ್ಯ. ಜಡ ಅನುಭವ ಮಾಡತ್ತಾ? ಇಲ್ಲ. ಆತ್ಮ ಶರೀರದಲ್ಲಿ ಇದ್ದಾಗ ನಿಮ್ಮ ಕೆನ್ನೆಗೆ ಯಾರಾದ್ರೂ ಏಟು ಬಾರಿಸಿದಾಗ ನೋವಾಗ್ತದೋ ಆಗಲ್ವೋ? ಆಗುತ್ತೆ. ಡೆಡ್ ಬಾಡಿಗೆ ಒಂದು ಹ್ಯಾಮರ್ ತಗೊಂಡು ಸುತ್ತಿಗೆ ತಗೊಂಡು ರಪ್ ಅಂತ ಹೊಡೆಯೋದು, ಡೆಡ್ ಬಾಡಿಗೆ ಅನುಭವ ಆಗತ್ತೋ ಆಗಲ್ವೋ? ಏನು ಆಗಲ್ಲ. ಏನೂ ಆಗಲ್ಲ. ಯಾಕೆ? ಅದು ಜಡ. ಏನ್ ಹೇಳಿ? ಜಡ. ಜಡಕ್ಕೆ ನೀವು ಯಾವ್ದೇ ಜಡ ದೇಹದ ಒಳೋ ಅಂತ ಹೇಳೋದು,
ಅದು ಕಣ್ಣಲ್ಲೂ ನೀರು ಬರ್ತದೋ ಬರಲ್ವೋ? ಇಲ್ಲ. ಅದೇ ಆತ್ಮ ಇರುವಂತ ಶರೀರದ ಎದುರುಗಡೆ ಹತ್ತಾಗ ಆ ಭಾವನೆಯನ್ನು ಸ್ವೀಕಾರ ಮಾಡಿ ಆ ಕಣ್ಣಲ್ಲಿ ನೀರು ಬರುತ್ತೋ ಬರಲ್ವೋ? ಬರುತ್ತೆ. ಬರುತ್ತೆ. ಆ ಭಾವನೆಯನ್ನು ಅನುಭವ ಮಾಡೋರು ಯಾರು? ಆತ್ಮ. ಆತ್ಮ. ಅಂದ್ರೆ ಆತ್ಮ ಚೈತನ್ಯ ಶಕ್ತಿ, ಜಡ ಅಲ್ಲ, ಅದು ಚೈತನ್ಯ. ಅಂದ್ರೆ ಪ್ರತಿ ಕ್ಷಣ ಅದು ಪರಿವರ್ತನೆ ಆಗ್ತಾ ಇರ್ತದೆ. ಎವ್ರಿ ಸೆಕೆಂಡ್ ಚೇಂಜ್ ಆಗ್ತಾರೆ. ಜಡ ಏನಾಗುತ್ತೆ? ಪರಿವರ್ತನೆ ಆಗೋದಿಲ್ಲ. ಅದು ಒಂದ್ ಕಡೆ ನೀವು ಟೇಬಲ್ ಅನ್ನ ಇಟ್ಟರೆ ತನ್ನಿಂತಾನೆ ಅದು ಚೇಂಜ್ ಆಗತ್ತೋ ಆಗಲ್ವೋ? ಒಂದ್ ಕಡೆ ಜಾಗದಲ್ಲಿ ಟೇಬಲ್ ಇಟ್ಟಿದ್ದೀರಾ, ಅದು ತನ್ನ ಸ್ಥಾನವನ್ನು ಚೇಂಜ್ ಮಾಡುತ್ತೋ ಮಾಡಲ್ವೋ? ಇಲ್ಲ. ಮಾಡುದು. ಚೇಂಜ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾವೇ ಅದನ್ನ ಸರಿಸ್ಬೇಕು. ಬೇರೆ ಯಾವ್ದಾದ್ರು ಶಕ್ತಿ ಪ್ರಯೋಗ ಮಾಡಿದಾಗ ಮಾತ್ರ ಅದು ಸ್ಥಾನ ಪಲ್ಲಟವನ್ನ ಮಾಡತ್ತೆ, ಹೊರತು ಇಲ್ಲ ಅಂದ್ರೆ ಪಲ್ಲಟ ಮಾಡಲ್ಲ. ಈಗ ಆತ್ಮ ಚೈತನ್ಯ ಶಕ್ತಿ, ಶರೀರ ಜಡ. ಓಕೆ, ಬೆಲೆ ಇರೋದು ಆತ್ಮಕ್ಕೂ ಶರೀರಕ್ಕೂ? ಆತ್ಮಕ್ಕೆ. ಆತ್ಮಕ್ಕೆ. ಅಂದ್ಮೇಲೆ ನಾವು ಹೆಚ್ಚಿನ ಪ್ರಾಮುಖ್ಯತೆ ನಮ್ಮ ಜೀವನದಲ್ಲಿ ಆತ್ಮ ಕೊಡ್ಬೇಕು, ಶರೀರ ಕೊಡ್ಬೇಕು? ಆತ್ಮಕ್ಕೆ. ನಾವ್ಯಾವ್ದೋ ಕೊಡ್ತಾ ಇದೀವಿ? ಜಡ ವಸ್ತು ಕೊಡ್ತಾ ಇದ್ದೀವಿ, ದೇಹ ಕೊಡ್ತಾ ಇದೀವಿ. ಅವಾಗ ನಮ್ಮ ಜೀವನ ಸರಿ ಆಯ್ತೋ ತಪ್ಪಾಯ್ತೋ? ತಪ್ಪಾಯ್ತು. ಯಾರು ಸರಿ ಮಾಡ್ಕೊಳ್ಬೇಕು? ನಾವೇ ಸರಿ. ತಪ್ಪಿದ್ಯಾರು? ನಾವೇ. ನಾವೇ ಅಂತ ಬಿಡು. ದಯವಿಟ್ಟು ನಿಮ್ಮ ಮಕ್ಕಳನ್ನ ಮನೆಯವರನ್ನೆಲ್ಲ ಸೇರಿಸಬೇಡಿ. ನಾವೇ ಅಂದ್ರೆ ಬೇರೆ ಆಗ್ತದೆ, ನಾನು ಅಂದ್ರೆ ಬೇರೆ ಆಗ್ತದೆ. ನಾವೇ ಅಂದ ತಕ್ಷಣ ಏನಾಗತ್ತೆ ಅಂತಂದ್ರೆ, ಇಲ್ಲ ರೀ ಅಣ್ಣವ್ರೆ, ನಮ್ಗೆ ನಮ್ಮ ಮನೆಯವ್ರು ಹೇಳಲೇ ಇಲ್ಲ, ಪ್ರಪಂಚದವ್ರು ತಿಳಿಸ್ಲೇ ಇಲ್ಲ, ತಿಳಿಸಿದ್ದು ನಾವು ಮಾಡ್ತಿದ್ವಿ. ಅಲ್ಲ, ನಾನು ಬದಲಾವಣೆಯಲ್ಲಿ ಒಳ್ಳೆಯ ಕೆಲಸದಲ್ಲಿ ನಾನು ಅಂತ ಬರ್ಲಿ, ಬೇರೆಯವ್ರು ಮಾಡ್ಲಿ ಬಿಡ್ಲಿ ಅದು ನಿಮ್ಗೆ ಬೇಡ. ನಾನು ಮಾಡಬೇಕು ಅಷ್ಟೇ, ನನ್ನ ಜೀವನ ಪರಿವರ್ತನೆ ಆಗ್ಬೇಕು. ಸರಿ. ಹಾಗೆ ಈ ಆತ್ಮ ಏನು? ಚೈತನ್ಯ ಶಕ್ತಿ. ಓಕೆ, ಈ ಆತ್ಮ ಕಣ್ಣಿಗೆ ಕಾಣತ್ತೋ ಕಾಣಲ್ವೋ? ಕಾಣೋದಿಲ್ಲ. ಅಂದ್ರೆ ಆತ್ಮ ನಿರಾಕಾರ. ಆತ್ಮ ನಿರಾಕಾರ ಆದರೂ ಆತ್ಮ ಇದೆ. ಆತ್ಮ ಕಣ್ಣಿಗೆ ಕಾಣದಿದ್ರು ಆತ್ಮ ಇದೆ, ಹೌದಾ ಅಲ್ವೋ? ಆತ್ಮ ಇದೆ ಅಂತ ಹೆಂಗೆ ಒಪ್ಕೊಳ್ತೀರಿ? ನಾವು ಮಾತಾಡ್ತೀವಿ, ಯೋಚನೆ ಮಾಡ್ತೀವಿ, ಚಿಂತನೆ ಮಾಡ್ತೀವಿ, ಅನುಭವ ಆಗತ್ತೆ. ಆತ್ಮ ಶರೀರ ಬಿಟ್ಟಿರೋದ್ರಿಂದ ತಾನೇ ಮರಣ ಅಂತ ಹೇಳ್ತೀವಿ. ಅಂದ್ರೆ ಅಲ್ಲಿವರೆಗೆ ಆತ್ಮ ಇದೆ ಅಂತ ಅರ್ಥ. ಓಕೆ, ಸರಿ. ಆತ್ಮಕ್ಕೆ ಜ್ಯೋತಿ ಬಿಂದು ಸ್ವರೂಪ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಜ್ಯೋತಿ ಅಂದ್ರೇನು? ಬೆಳಕು. ಬೆಳಕು. ಆ ಜ್ಯೋತಿಗೆ ಏನೇನು ಗುಣ ಇರ್ತದೆ? ಹೊಳಿತಕ್ಕಂತ ಗುಣ. ಒಂದು ಬೆಳಕು, ಎರಡನೇದು ಹೊಳಪು, ಪ್ರಕಾಶ ಮತ್ತು ಬಿಸಿ. ಏನಿರ್ತದೆ? ಬಿಸಿ ಇರ್ತದೆ ತಾನೆ? ಓಕೆ. ಈಗ ಅದೇ ರೀತಿ ಈಗ ನಿಮ್ಮ ಮನೇಲಿ ಒಂದು ದೀಪ ಇರ್ತದಲ್ಲ, ಮನೆ ಪೂರ್ತಿ ದೀಪ ಇರ್ತದೋ, ದೀಪ ಒಂದ್ ಕಡೆಗೆ ಇದ್ಬಿಟ್ಟು ಮನೆ ಪೂರ್ತಿ ಬೆಳಕು ಕೊಡುತ್ತೋ? ದೀಪ ಒಂದ್ ಕಡೆ ಇಡ್ತೀವಿ, ಬೆಳಕು ಎಲ್ಲಾ ಕಡೆನೂ ಬರುತ್ತೆ ಅಲ್ವಾ? ಹಾಗೇನೆ ಆತ್ಮದೀಪನೂ ಕೂಡ ಇಲ್ಲಿರ್ತದೆ. ಎಲ್ಲಿ ನೀವು ದೇವರ ಪ್ರಸಾದವನ್ನ ಇಡ್ತೀರಲ್ಲ, ಇಲ್ಲಿ ತೋರಿಸಿದಾರೆ ನೋಡಿ, ಕಾಣ್ತಾ ಇದೆಯಾ? ಹಣೆಯ ಮಧ್ಯದಲ್ಲಿ, ಎರಡು ಭ್ರೂವಿನ ಮಧ್ಯದಲ್ಲಿ, ಇಲ್ಲಿಂದ 1.5 ಇಂಚು ಒಳಗಡೆಗೆ ಮೆದುಳಿನ ಮಧ್ಯದಲ್ಲಿ ಆತ್ಮ ಇರ್ತದೆ. ಅಲ್ಲಿದ್ಬಿಟ್ಟು ಪೂರ್ತಿ ಶರೀರಕ್ಕೆ ಪ್ರಕಾಶವನ್ನ ಕೊಡ್ತಾ ಇರ್ತದೆ. ಎಲ್ಲಿ ಪ್ರಕಾಶ ಕೊಡ್ತಾ ಇರ್ತದೆ? ಶರೀರಕ್ಕೆ. ನಿಮ್ಮ ರೂಮ್ನಲ್ಲಿ ನೀವು ಬಲ್ಬನ್ನು ಹಾಕಿದಾಗ ಬೆಳಕು ರೂಮ್ನಲ್ಲಿ ಮಾತ್ರ ಬರ್ತದೋ, ಪಕ್ಕದ ರೂಮ್ನಲ್ಲೂ ಬರುತ್ತೋ? ಅಲ್ವಾ? ಅವಾಗ ಇಲ್ಲಿ ಆತ್ಮ ಇದೆ ಅಂದ್ರೆ ಪ್ರಕಾಶ ಎಲ್ಲಿ ಬರುತ್ತೆ? ಮುಖಕ್ಕೆ ಫಸ್ಟ್. ಪೂರ್ತಿ ಶರೀರದಲ್ಲಿ ಇರ್ತದೆ. ಆ ಪ್ರಕಾಶ ಜಾಸ್ತಿ ಆಗ್ತಾ ಹೋದಾಗ, ಹೊಳಪು ಜಾಸ್ತಿ ಆಗ್ತಾ ಹೋದಾಗ ಏನಾಗತ್ತೆ ಅಂತಂದ್ರೆ, ದೇವತೆಗಳಿಗೆಲ್ಲ ನೀವು ನೋಡ್ತೀರಲ್ವಾ, ಇಲ್ಲಿ ಪ್ರಕಾಶದ ಕಿರೀಟವನ್ನ ತೋರಿಸ್ತಾರೆ. ಹಾಗೆ ನೀವು ಮುಂದಿನ ದಿನಗಳಲ್ಲಿ ಅಥವಾ ಇವತ್ತಿನ ದಿನದಲ್ಲಿ ನೀವು ನಮ್ಮ ದೃಷ್ಟಿಯನ್ನ, ಶರೀರವನ್ನ ನೋಡಿದಾಗ, ನಾವು ಭಗವಂತನ ನೆನಪು ಮಾಡಿದಾಗ ಏನಾಗತ್ತೆ? ಆ ಪ್ರಕಾಶತೆ, ವೈಟ್ ವೈಬ್ರೇಷನ್ಸ್, ಓರಾ ಅಂತ ಹೇಳ್ತಾರೆ, ಅದು ನಿಮ್ಗೆ ಕಂಡು ಬರುತ್ತೆ. ಹೇಗೆ ಲೈಟ್ ಸಿಂಗಲ್ ಫೇಸ್ ಇದ್ದಾಗ, ಡಬಲ್ ಫೇಸ್ ಇದ್ದಾಗ ಡಿಫ್ರೆನ್ಸ್ ಇರುತ್ತೋ ಇರಲ್ವೋ? ಸಿಂಗಲ್ ಫೇಸ್ ಇದ್ದಾಗ ಪ್ರಕಾಶ ಕಡಿಮೆ ಇರ್ತದೆ, ಡಬಲ್ ಫೇಸ್ ಇದ್ದಾಗ ಜಾಸ್ತಿ ಇರ್ತದೆ. ಬಲ್ಬ್ ಒಂದೇನೆ, 0 ವ್ಯಾಟ್ಸ್ ಹಾಕಿದಾಗ ಬೆಳಕು ಬೇರೆ, 100 ವ್ಯಾಟ್ಸ್ ಹಾಕಿದಾಗ ಬೇರೆ, ಹೆಲೋಜಿನ್ ಹಾಕಿದಾಗ ಬೇರೆ. ಹಾಗೆ ನಾವು ಭಗವಂತನ ನೆನಪು ಮಾಡಿದಾಗ ಹೆಚ್ಚಿಗೆ ಎನರ್ಜಿ ಫ್ಲೋ ಆಗುವಂತ ಕಾರಣದಿಂದ ಕಣ್ಣು, ಶರೀರ ಎಲ್ಲ ಪ್ರಕಾಶಮಯವಾಗತ್ತೆ. ಅದಕ್ಕಾಗಿ ದೇವತೆಗಳಿಗೆ ಶರೀರದ ಪಕ್ಕದಲ್ಲಿ ಏನ್ ತೋರಿಸಿದ್ದಾರೆ? ವೈಟ್ ಪ್ರಕಾಶವನ್ನ ತೋರಿಸಿದ್ದಾರೆ. ಯಾಕಂದ್ರೆ ಅವರು ಭಗವಂತನ ಶಕ್ತಿಯಿಂದ ಚಾರ್ಜ್ ಆಗಿರ್ತಾರೆ. ನಾವಿವತ್ತೇನಾಗ್ಬಿಟ್ಟಿದ್ರೆ ಡಿಸ್ಚಾರ್ಜ್ ಆಗಿಬಿಟ್ಟಿದ್ದೀವಿ ಅಲ್ವಾ? ಅಜ್ಞಾನದಲ್ಲಿದ್ದೀವಿ. ಅದಕ್ಕಾಗಿ ಪ್ರಕಾಶತೆ ಕಡಿಮೆ ಆಗ್ಬಿಟ್ಟಿದೆ. ಕೆಟ್ಟ ಕೆಲಸವನ್ನ ಮಾಡಿ 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 ನಮ್ಮಲ್ಲಿ ಏನಾಗಿದೆ? ಕಪ್ಪಾಗ್ಬಿಟ್ಟಿದೆ. ಅದು ನಿಮ್ಗೆ ಕಾಣೋದಿಲ್ಲ,
ಅದರ ಮುಖದಲ್ಲಿ ಆ ಪ್ರಭಾವಳಿ ಹೇಳುವಂಥದ್ದು ಇರೋದಿಲ್ಲ. ಓಕೆ, ಅದಕ್ಕಾಗಿ ಜ್ಯೋತಿ ಅಂದ್ರೆ ಪ್ರಕಾಶ ಕೊಡುವಂಥದ್ದು. ಸರಿ, ಈಗ ಆತ್ಮ ಶರೀರ ಬಿಟ್ಟ ತಕ್ಷಣದಲ್ಲಿ ಶರೀರವನ್ನು ಬೇಗ ಬೇಗ ಮಣ್ಣು ಮಾಡಿ ಸುಟ್ಟಾಕಿ ಅಂತ ಹೇಳ್ತಾರೆ. ಯಾಕೆ? ಅಂತ ವಾಸನೆ ಹೋಗುತ್ತೆ, ಬರುತ್ತೆ. ವಾಸನೆ ಬರುತ್ತೆ. ಆತ್ಮ ಶರೀರದಲ್ಲಿದ್ದಾಗ ಯಾಕೆ ಕೊಳೆಯೋದಿಲ್ಲ? ಜೀವ ಇರುತ್ತಲ್ಲ. ಜೀವಕ್ಕನೇ ಆತ್ಮ ಅಂತ ಹೇಳೋದು, ಪ್ರಾಣಕ್ಕನೇ ಆತ್ಮ ಅಂತ ಹೇಳೋದು ಅಲ್ವಾ? ಆತ್ಮ ಶರೀರದಲ್ಲಿ ಇದ್ದಾಗ ಶರೀರ ಯಾಕೆ ಕೊಳೆಯೋದಿಲ್ಲ? ನಿಮ್ಮ ಊರಿನಲ್ಲಿ 1 ವಾರ ಮಳೆ ಇದೆ ಕಂಟಿನ್ಯೂಯಸ್ ಆಗಿ ಅಂತ ತಿಳ್ಕೊಳ್ಳಿ, ಸರಿನಾ? ಸೂರ್ಯ ಬೆಳಕು ಭೂಮಿಗೆ ಸರಿಯಾಗಿ ತಲುಪಿಲ್ಲ, ಮಧ್ಯದಲ್ಲಿ ಮೋಡ ಇದೆ. ಅವಾಗ ಕಾಯಿಲೆ ಜಾಸ್ತಿ ಆಗತ್ತೋ ಕಡಿಮೆ ಆಗತ್ತೋ? ಜಾಸ್ತಿ. ನೆಗಡಿ ಜ್ವರ ಎಲ್ಲ ಜಾಸ್ತಿ ಆಗತ್ತೋ ಕಡಿಮೆ ಆಗತ್ತೋ? ಜಾಸ್ತಿ. ಕಾರಣ ಬೆಳಕಿಲ್ಲ, ಶಾಖ ಇಲ್ಲ. ಆ ಶಾಖದಿಂದ ಭೂಮಿಯಲ್ಲಿರುವಂತ ರೋಗಾಣುಗಳು ಸುಟ್ಟೋಗ್ತವೆ, ಅದಕ್ಕಾಗಿ ಕಾಯಿಲೆಗಳು ಬರೋದಿಲ್ಲ. ಪ್ರಕಾಶ ಯಾವಾಗ ಕಡಿಮೆ ಆಯ್ತು, ವೈರಸ್ ಬ್ಯಾಕ್ಟೀರಿಯಾಗಳು ಸೊಳ್ಳೆಗಳೆಲ್ಲ ಜಾಸ್ತಿ ಆಗ್ತವೆ, ಕಾಯಿಲೆಗಳೇನಾಗ್ತವೆ? ಜಾಸ್ತಿ ಆಗ್ತವೆ. ಈಗ ಆತ್ಮ ಶರೀರದಲ್ಲಿದ್ದಾಗ, ಶರೀರ ಮುಟ್ಟಿದಾಗ ಶರೀರ ಬಿಸಿ ಇರ್ತದೋ ತಂಪಿರ್ತದೋ? ಬಿಸಿ ಇರುತ್ತೆ. ಆತ್ಮ ಶರೀರ ಬಿಟ್ಟಾಗ ಶರೀರ ಹೇಗಿರ್ತದೆ? ತಣ್ಣಗಿರುತ್ತೆ. ತಣ್ಣಗೆ. ಹಾಗಿದ್ರೆ ಬಿಸಿಗೆ ಕಾರಣ ಯಾರು? ಆತ್ಮ. ರೈಟ್. ಅದಕ್ಕೆ ಹೌದು. ಜ್ಯೋತಿ ಅಂತಂದ್ರೆ ಬಿಸಿ ಅಂತ ಅರ್ಥ. ಆ ಆತ್ಮನಲ್ಲಿ ಆ ಬಿಸಿ ಇರುವಂತ ಕಾರಣದಿಂದ ನಿಮ್ಮ ಶರೀರದಲ್ಲಿ ವೈರಸ್ ಬ್ಯಾಕ್ಟೀರಿಯಾಗಳು ಬೆಳಿಲಿಕ್ಕೆ ಅವಕಾಶ ಇರುವುದಿಲ್ಲ, ಅದಕ್ಕಾಗಿ ಶರೀರ ಕೊಳೆಯುವುದಿಲ್ಲ. ಈಗ ಹೇಳಿ, ಆತ್ಮಗೆ ಬಿಸಿ ಇದೆಯೋ ಇಲ್ವೋ? ಇದೆ. ಇದೆ, ಗೊತ್ತಾಯ್ತು ತಾನೆ? ಅದಕ್ಕಾಗಿ ಆತ್ಮನಿಗೆ ಜ್ಯೋತಿ ಬಿಂದು ಅಂತ ಯಾಕೆ ಹೇಳ್ತಾನೆ? ಜ್ಯೋತಿ ಅಂತಂದ್ರೆ ಆತ್ಮನಲ್ಲಿ ಪ್ರಕಾಶನೂ ಇದೆ, ಬಿಸಿನೂ ಇದೆ, ಆದ್ರ ಆತ್ಮ ನಿರಾಕಾರ. ಆದ್ರೆ ನಮ್ಗೊಂದು ಐಡೆಂಟಿಟಿಗೆ ಬೇಕು ಅಂತ ಹೇಳ್ಬಿಟ್ಟು, ಗುರುತಿಗೆ ಬೇಕು ಅಂತ ಒಂದು ಬಿಂದು ಅಂತ ಹೇಳ್ತಾರೆ. ಬಿಂದು ಅಂತಂದ್ರೆ ಯಾವ್ದು? ಯಾವ್ದಕ್ಕೆ ಉದ್ದ ಇಲ್ವೋ, ಅಗಲ ಇಲ್ವೋ, ಆಕಾರ ಇಲ್ವೋ, ಅದಕ್ಕೆ ಏನ್ ಹೇಳ್ತಾರೆ? ಬಿಂದು ಅಂತ ಹೇಳ್ತಾರೆ. ಅದಕ್ಕೆ ಆತ್ಮದ ಸ್ವರೂಪ ಯಾವುದು? ಜ್ಯೋತಿ ಬಿಂದು ಸ್ವರೂಪ. ನೆಕ್ಸ್ಟ್, ಆತ್ಮ ಅವಿನಾಶಿ. ಆತ್ಮ ವಿನಾಶ ಆಗೋದಿಲ್ಲ. ವಿನಾಶ ಆಗೋದು ಯಾವುದು? ಶರೀರ. ಶರೀರ ಅಲ್ವಾ? ಆತ್ಮ ಶರೀರವನ್ನ ಪ್ರವೇಶ ಮಾಡತ್ತೆ, ಶರೀರವನ್ನ ಬಿಟ್ಬಿಟ್ಟು ಇನ್ನೊಂದು ಶರೀರವನ್ನ ಪಡ್ಕೊಳ್ಳುತ್ತೆ. ಆತ್ಮ ವಿನಾಶವಾಗುವುದಿಲ್ಲ. ವಿನಾಶ ಆಗೋದು ಶರೀರ ಮಾತ್ರ. ಅದಕ್ಕಾಗಿ ಆತ್ಮ ಚೈತನ್ಯ ಶಕ್ತಿ, ಆತ್ಮ ಜ್ಯೋತಿರ್ಬಿಂದು ಸ್ವರೂಪ, ಮತ್ತೆ ಆತ್ಮಕ್ಕೆ ಫೀಲಿಂಗ್ಗಳಿದ್ದಾವೆ. ಆತ್ಮ ಅವಿನಾಶಿ, ಆತ್ಮ ವಿನಾಶ ಆಗೋದಿಲ್ಲ. ಈಗ ಆತ್ಮ ಒಳ್ಳೆ ಕೆಲಸವನ್ನ ಮಾಡಿದ್ರೆ ಏನಾಗ್ತದೆ? ಇವಾಗ ನೀವು ಒಳ್ಳೆ ಊಟವನ್ನ ತಿಂದಿದ್ದೀರಿ, ಶರೀರಕ್ಕೆ ಬಾಳೆಹಣ್ಣು ತಿನ್ಸಿದ್ರಿ, ಶರೀರ ಹೆಂಗಿರ್ತದೆ? ಚೆನ್ನಾಗಿರ್ತದೆ. ಒಂದು ಸಿಗರೇಟ್ ಸೇದಿದ್ದೀರಿ, ಶರೀರಕ್ಕೆ ಹೆಂಗಿರ್ತದೆ? ಆರೋಗ್ಯ ಹಾಳಾಗುತ್ತೆ. ಆ 2 ಬಾಳೆಹಣ್ಣು ಸಿಗರೇಟ್ ಎಲ್ಲಿ ಸಿಗ್ತದೆ? ಅಂಗಡಿ ಅದನ್ನ ಯಾರು ಮಾರ್ತಾರೆ? ಅಂಗಡಿ ಮಾಲೀಕ. ಅಂಗಡಿ ಅದನ್ನ ಮಾಡಿದ್ರೆ ಅವನಿಗೆ ₹1 ಲಾಭ ಸಿಗ್ತದೆ, ಇದನ್ನು ಮಾಡಿದ್ರೆ ₹1 ಲಾಭ ಸಿಗ್ತದೆ. ಯಾರಿಗೆ? ಅಂಗಡಿ ಅವಾಗ ಸಿಗರೇಟ್ ಮತ್ತು ಬಾಳೆಹಣ್ಣು ಇಡೋದು ಅಂಗಡಿಯವನು ಇಟ್ಟಿರೋದು ಸರಿನೋ ತಪ್ಪು? ಸಿಗರೇಟ್ ಬಾಳೆಹಣ್ಣು ಎರಡನ್ನು ಒಂದೇ ಕಡೆಗೆ ಅಂಗಡಿಯವನು ಇಡೋದು ಸರಿನೋ ತಪ್ಪು? ಅವ್ನು ಕೂತ್ಕೊಂಡಿರೋದು ಲಾಭಕ್ಕೆ. ಓಕೆ, ನಾವು ಲಾಭ ಕೂತ್ಕೊಂಡಿದ್ದಾನೆ ಅಷ್ಟೇ. ಸರಿ, ಈಗ ಸಿಗರೇಟ್ ಅನ್ನ ನೀವು ಸ್ವೀಕಾರ ಮಾಡೋದು ಸರಿನೋ ತಪ್ಪು? ತಪ್ಪು. ಅಂದ್ಮೇಲೆ ಆತ್ಮೇಲೆ ಪ್ರಪಂಚದಲ್ಲಿ ಒಳ್ಳೆಯದು ಇದೆ, ಕೆಟ್ಟದು ಇದೆ. ಆಯ್ಕೆ ಮಾಡೋದು ಯಾರ ಕೈಲಿದೆ? ನಮ್ಮ ಕೈಲಿ. ಒಳ್ಳೆಯದನ್ನ ಸ್ವೀಕಾರ ಮಾಡಿದ್ರೆ ಒಳ್ಳೆಯದಾಗತ್ತೆ, ಕೆಟ್ಟದನ್ನ ಸ್ವೀಕಾರ ಮಾಡಿದ್ರೆ ಕೆಟ್ಟದಾಗತ್ತೆ. ಹಾಗಿದ್ರೆ ಆತ್ಮಕ್ಕೆ ಹೇಗೆ ಆಹಾರ ಕೊಡೋದು, ಆತ್ಮಕ್ಕೆ ಆಹಾರ ಯಾವುದು, ಅದು ಹೇಗೆ ಸ್ವೀಕಾರ ಮಾಡುತ್ತೆ, ಆತ್ಮವನ್ನು ಹೇಗೆ ಸ್ವಚ್ಛ ಮಾಡೋದು, ಹೇಗೆ ಆತ್ಮವನ್ನು ಸುಂದರವಾಗಿಟ್ಕೊಳ್ಳೋದು, ಆತ್ಮದ ಅನುಭೂತಿ ಹೇಗೆ ಮಾಡೋದು, ಎಲ್ಲ ವಿಷಯವನ್ನ ನಾವು ನಾಳೆ ಕ್ಲಾಸಲ್ಲಿ ಏನ್ ಮಾಡೋಣ? ಚರ್ಚೆಯನ್ನ ಮಾಡೋಣ. ಓಕೆ, ಇವತ್ತಿನ ವಿಷಯ ಅರ್ಥ ಆಯ್ತಾ? ಏನಾದ್ರು ಕನ್ಫ್ಯೂಷನ್ ಇದೆಯಾ? ಆತ್ಮದ ಬಗ್ಗೆ ನಾವು ಚರ್ಚೆಯನ್ನ ಮಾಡಿದೀವಿ. ವಿಷಯ ನಿಧಾನಕ್ಕೆ ಹೋಗ್ತಾ ಇದೆ. ನಿಧಾನಕ್ಕಾದ್ರೂ ನಿಮ್ಗೆ ಸ್ಪಷ್ಟೀಕರಣ ಕೊಡುವಂತ ಪ್ರಯತ್ನವನ್ನ ಮಾಡ್ತಿದ್ದೀವಿ. ಬೇಗ 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 ಹೇಳಿಬಿಟ್ಟು ನಿಮ್ಗೆ ಕನ್ಫ್ಯೂಷನ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ನಿಧಾನವಾಗಿ ಒಂದೊಂದು ಶಬ್ದಗಳನ್ನು ಕೂಡ ನಿಮ್ಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಮತ್ತೆ ಆ ಶಬ್ದದ ಬಗ್ಗೆ ನಿಮ್ ಪ್ರಶ್ನೆಗಳು ಬರಬಾರ್ದು. ಆತ್ಮ ಯಾಕೆ ಅವಿನಾಶಿ, ಆತ್ಮಕ್ಕೆ ಯಾಕೆ ಜ್ಯೋತಿರ್ಬಿಂದು ಅಂತ ಹೇಳ್ತಾರೆ, ಯಾಕೆ ಅದು ಚೈತನ್ಯ ಶಕ್ತಿ, ಯಾಕೆ ಅದು ಅವಿನಾಶಿ. ಓಕೆ, ಈ ಎಲ್ಲ ವಿಷಯವನ್ನ ನಿಮ್ಗೆ ತಿಳಿಸಲಾಗಿದೆ. ನಾಳೆ ಮುಂದಿನ ಪಾಠದ ಬಗ್ಗೆ ಏನ್ ಮಾಡೋಣ? ಚರ್ಚೆಯನ್ನ ಮಾಡೋಣ. ಓಕೆ.